ನಿಮ್ಗೆಲ್ಲ ಏನು ಬೇಜಾರಾಗಿಲ್ಲ ತಾನೇ? ಏನಂದ್ರ ಈ ರೆಡ್ಡಿ ಅವ್ರ ಮಂತಂದಾಗ ಇವ್ರ ಮನೆಯಲ್ಲಿ ಒಬ್ರಿಗೆ ಕೆಳಕ್ ಕುಣ್ಸೋರು. ನಮ್ಮ ಮಟ್ಟಿಯಾಗೆಲ್ಲ ಸೋಫಾ ಮ್ಯಾಗ ಕುಂದ್ರಿಸ್ತೀವಿ ಹೆಣ್ಣು ನೋಡಕ್ ಬಂದಾಗ ಮಾಡಿದಾಗ. ಆದ್ರೆ ಇವ್ರಟ್ಟಿಯಾಗ ಒಬ್ರೆ ಕೆಳಕ್ ಕುಂದ್ರಸೋದು ನಿಮ್ಗೇನು ಬೇಸರ ಆಗಿಲ್ಲ ತಾನೇ? ಅಯ್ಯೋ ಸಾವುಕಾರಪ್ಪ, ನಾವ್ಯಾಕ ಬೇಜಾರಾಗುನ? ನಮ್ಮೂರಾಗೂ ಅಷ್ಟೇ, ನಾವು ಉಣ್ಣಕ ತಿನ್ನಕ್ಕೆಲ್ಲ ಕೆಳಗೆ ಕುಂದ್ರುದು. ನಮ್ಮ ಮನ್ಯಾಗ ಸೋಫಾ ಐತಿ, ದಿವಾನ್ ಕಟ್ ಐತಿ, ಮತ್ತ ಇದು ಊಟಕ್ಕ ಡೈನಿಂಗ್ ಟೇಬಲ್ ಎಲ್ಲ ಇರ್ತೀವಿ. ಆದ್ರೂ ನಾವು ಕುಂದ್ರಕ್ಕಿಲ್ಲ. ನಮ್ಗಂತ ಬುದ್ಧಿ ಇಲ್ಲಪ್ಪೋ. ಇರ್ಬೇಕಾದ್ರೆ ಸಾವುಕಾರ ಮಗ ಅವನಲ್ಲ, ಅವ್ರಿಗೂ ಕೇಳು. ಅದು ಅವಳ ಪಕ್ಕದೂರು ಶ್ರೀಧರ ಸಾವುಕಾರ ಮಗ ಅಲ್ಲ, ಒಂದು ಚೂರು ಎಂತದ್ದು ಇಲ್ಲ ಕಣ. ಆ ಬೈದಂಗೂ ಶಿವಗುವ ಎಲ್ಲ ಕೆಲಸ ಮಾಡ್ಕೊಂಡು ಹೋಗುತ್ತಾ. ಏನ ಮಾಡಿ ಹಿಂಗೆ ಕುಣ್ಸಿರ್ತೀಯ? ಎಲ್ಲಾರನು ಹುಡ್ಗಿನ್ ಕರ್ಕೊಂಬಂದ್ ತೋರಿಸ್ತೀಯ? ಹೋಗವ ಕರ್ಕೊಂಬಂದ್ ತೋರ್ಸೋಕು ಪಟಾಪಟ್. ನಾವು ಎಲ್ಲಾರು ಬಂದು ನೋಡ್ಲಿ, ಬಂದ್ರದ ನೋಡಕ್ಕಂತ ಹುಡ್ಗಿನ್ ಕರ್ಕೊಂಬರೋಗು. ಏಟೊತ್ ಮಾಡ್ತಿ? ಅಯ್ಯೋ ಸಾವುಕಾರ ಮಾಮ, ಇಲ್ಲ ಇರಕ್ಕೆ ಹೋಗ್ತೀನಿ. ಕರ್ಕೊಂಬರ್ತಾರೆ ಇರು. ಶಾಂತಿಯಮ್ಮ, ಶಾಂತಿಯಮ್ಮ, ಕರ್ಕೊಂಬರವ ನಿಮ್ಮ ಅಕ್ಕ ನಿನ್ ತಂಗಿಯ ಕರ್ಕೊಂಬ ಪಟಾಪಟ್ನ. ಯಾರು ಬೇಜಾರಾಗ್ಬೇಡಿ, ನಮ್ಮ ಹುಡುಗಿ ಸ್ವಲ್ಪ ನಾಚ್ಕೊಂತಿದ್ದಾಳೆ. ಹೆಂಗೆ ಹೆಜ್ಜೆ ಮುಂದೆ ಇಟ್ಟು ಬರ್ಲಿ ಅಂತಿದ್ದಾಳೆ. ಬರ್ತಾಳೆ, ಬಾರೆ ಬೇಗ ಬೇಗ. ಏನಿಲ್ಲ ಮಚ್ಚಿ, ನಿನ್ ಮದ್ವೆ ಆಗ ಹುಡುಗಿ ಕತ್ತೆ ಮ್ಯಾಕ್ ಕೆತ್ತತಿಲ್ಲ, ಕತ್ ಮ್ಯಾಕ್ ಎತ್ತು ಅಂತ ಹೇಳ. ನಾವು ಒಂಚೂರು ನೋಡು ಮನ ಮತ್ಗಿಯ. ಏನವ ನಮ್ಮ ಹುಡ್ಗನ್ ಕಡೆಯವರು ಅದ ಅನ್ನಕತ್ತಾರ, ಕತ್ತ ಮ್ಯಾಕ್ ಎತ್ತೋಲ್ತಲ್ಲ ಹುಡ್ಗಿ ಅಂತೇಳಿ. ಮ್ಯಾಕ್ ಎತ್ತು ಕತ್ತು, ಗುಸ್ 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 ಅಂತ ಮಾತಾಡ್ತಾವ. ಕತ್ತು ಮ್ಯಾಕ್ ಎತ್ತವ? ಎದಕ್ಕ ಕತ್ತೆ ಮ್ಯಾಕ್ ಎತ್ತಂಗ್ ಕೂತಿ? ಎತ್ತು ಎತ್ತು. ಅಯ್ಯೋ, ಹುಡುಗಿ ಕಡೆ ನನ್ನ ಪಕ್ಕನ ಕುಂತಾರ ಅಂತ ಗೊತ್ತಿದ್ದು ನನಗೆ ಮಾತನ್ನ. ಅಯ್ಯೋ ದೇವ್ರ, ನನ್ಗೆ ಯಾಕಪ್ಪ ಇದು? ಸುಮ್ಮನೆ ಕುಂತ್ಕೊಳ್ಳೋದು ಒಳ್ಳೇದೈತಿ. ಅವ್ನು ಮದ್ವೆ ಆಗೋನು ನಮ್ಮ ಮತ್ಗೆ ಆಗೋಳ ಒಂಚೂರು ನೋಡು ಅಂದ್ರೆ ಕತ್ತ ಮ್ಯಾಕ್ ಎತ್ತಲಿಲ್ಲ. ನಾನು ಅದನ್ನ ತಮಾಷೆ ಮಾಡಿದ್ರ ಈ ಸಾವುಕಾರ ಹೇಳಬಿಟ್ನಲ್ಲ. ನೋಡಮ್ಮ ನೋಡು, ಹುಡುಗನ್ ಕಡೆಯವರು ಮಾತಾಡ್ಕೊಂತವ್ರಂತೆ, ಕತ್ತೆ ಮ್ಯಾಕ್ ಎತ್ತುತ್ತಿಲ್ಲ ಅಂತ. ಎತ್ತು ಎಲ್ಲಾರು ಅದನ್ನೇ ಕೇಳ್ತಿದಾರೆ, ಮ್ಯಾಕ್ ಎತ್ತು. ಅಯ್ಯೋ ಅಯ್ಯೋ, ನಮ್ಮ ಹುಡುಗಿಗೆ ನಾಚಿಕೆ ಜಾಸ್ತಿ ಆಗ್ಬಿಟ್ಟೈತೆ. ಎತ್ತೆ ಕತ್ನ. ಅಲ್ಲ ಹುಡುಗಿ ಚೆನ್ನಾಗವಳಲ್ಲ ನೋಡಕ್ಕ, ಒಳ್ಳೆ ಬೆಳ್ಳಗ ಚೆನ್ನಾಗವಳು. ನನ್ನ ಮಗಂಗ ಒಳ್ಳೆ ಜೋಡಿ ಅನ್ಸುತ್ತಾ. ಸುಮ್ಕ ಮಾತುಕತೆ ಮಾತಾಡ್ಕೊಂಬಿಡಮಪ್ಪ. ಚೆನ್ನಾಗೈತೆ. ರೊಟ್ಟಿ ಪಟ್ಟಿ ಮಾಡಕ ಬರುತ್ತಾ ಇಲ್ಲ ಎಲ್ಲ ಕೇಳ್ಕ. ಅಡ್ಗೆ ಕೆಲಸ ಬದುಕು ಎಲ್ಲ ಮಾಡ್ತಾಳ, ಹೊಲದ ಕೆಲಸ ಎಲ್ಲ ಮಾಡ್ತಾಳ ಕೇಳ್ಕ. ಸುಮ್ಕ ನಮ್ಗ ಹೊಲದ ಕೆಲಸ ಎಲ್ಲ ಮಾಡ್ಬೇಕು, ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಏನು ಮಾಡಿಲ್ಲ ಅಂದ್ರೆ ಮಕ್ಕ ನೋಡೋಕಾಗುತ್ತೇನ? ಕೇಳು ಕೇಳು. ಅಲ್ಲ ಕಣಮ್ಮ, ರೊಟ್ಟಿ ಗಟ್ಟಿ ಬಡಿಯಕ್ಕೆ ಬರುತ್ತಾ? ಇಲ್ಲ ಅಂದ್ರೆ ಇನ್ನೂ ಕಲ್ತಿಲ್ಲ ಅಡುಗೆ ಪಡ್ಗೆ. ಎಲ್ಲನೂ ಮೊದಲ ಕೇಳ್ಬೇಕು ಕಣವ. ಎಲ್ಲ ಏನು ಬರುತ್ತಾ ಇಲ್ಲ ಅಂತೇಳಿ ತಿಳ್ಕೊಬೇಕು. ಆಮ್ಯಾಗ ಹೆಣ್ಮಕ್ಳು ಮದುವೆ ಆಗೋವರೆಗೂ ಬರಕಿಲ್ಲ ಅಂತ ಬಂದ್ರೆ ಎಲ್ಲ ಗೊತ್ತಿರ್ತವ, ಇಲ್ಲ ಬರ್ತವೆ ಅಂತವ. ಆಮ್ಯಾಗ ಮದುವೆ ಆದ್ಮ್ಯಾಗ ಏನು ಗೊತ್ತಾಗಿಲ್ಲ, ಅದಕ್ಕೆ ಕೇಳ್ತಿರೋದು. ಅಯ್ಯೋ ಬದ್ರಿ ಅಕ್ಕ, ಅಡುಗೆ ವಿಚಾರದಾಗ ಮಾತ್ರ ಎತ್ತದ ಕೈ. ಚೆನ್ನಾಗಿ ಮಾಡ್ತಾಳೆ, ಎಲ್ಲ ಕೆಲಸನ ಮಾಡ್ತಾಳೆ, ಒಂದು ಕೆಲಸ ಬಿಡೋಕ್ಕಿಲ್ಲ. ಅಷ್ಟು ಅಚ್ಚುಕಟ್ಟ ಮಾಡ್ತಾಳೆ. ಅವಳು ನನ್ನ ಮಗಳ ವಿಚಾರದಾಗ ಮಾತ್ರ ಭಾಳ ಬಲು ಒಳ್ಳೇದು. ಚಿಂದಂತ ಹೆಣ್ಣು. ನೋಡಲ್ಲ ಮಚ್ಚಿ, ನಮ್ಮ ಅದಕ್ಕೆ ನೋಡೋಕೆ ಎಷ್ಟು ಚೆನ್ನಾಗಿ ಅವಳೆ ಮುದ್ದಾಗಿ. ನಮ್ಮ ಅದಕ್ಕೆ ಅಂತ ಹೆಣ್ಣು ಪಡಿಯಕ್ಕ ಪುಣ್ಯ ಮಾಡಿದ್ದಾಗ ಎಷ್ಟು ಚೆನ್ನಾಗಿ ನೋಡ್ತಾವಳೆ ನೋಡು. ನೀನೇ ಹುಡುಗ ಅನ್ಕೊಂಡು ನಾನು ಆ ಕಡೆ ತಿರ್ಕೊಬಿಡ್ತೀನಿ ಇರಪ್ಪೋ. ನಾನು ಹುಡುಗ ಅನ್ಕೊಂಡ್ಬಿಟ್ಟಾಳ ಮ್ಯಾಗ. ಅಲ್ಲ ಅವರಿಬ್ರು ಕೂತವ್ರೆ, ಅದ್ರಲ್ಲಿ ಯಾರು ಹುಡುಗ ಒಂದು ಅರ್ಥನೇ ಆಗ್ತಿಲ್ವಲ್ಲ. ನನಗಂತೂ ಯೆಲ್ಲೋ ಕಲರ್ ಬಟ್ಟೆ ಹಾಕಿದ್ರಲ್ಲ ಅವರೇ ತುಂಬ ಇಷ್ಟ ಆಯಿತು. ವರ್ಷಕ್ಕೆ ಹಳದಿ ಕಲರು ಆ ಬಟ್ಟೆ ಹಾಕಿರೋರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಟವಲ್ ಹಾಕ್ಕೊಂಡು ಒಳ್ಳೆ ಬಡವಂತರ ಅಂದರೆ ರೈತನ ಥರ ಚೆನ್ನಾಗಿ ಕಾಣಿಸ್ತಿದ್ದಾರೆ. ನನಗಂತೂ ಅವರೇ ಇಷ್ಟ ಆಯಿತು. ಯಾರು ಅವರಿಬ್ರಾಗ? ಅದಕ್ಕೆ ಇಲ್ಲಿ ನೋಡಿ ನೋಡಿ, ನಾನು ಹುಡುಗ ಅಲ್ಲ, ಇಲ್ಲಿ ಕುಂತಾನಲ್ಲ ಅರ್ಶಿನ ಬಟ್ಟೆ ಹಾಕೊಂಡು ಹಳದಿ ಕಲರ್ ಬಟ್ಟೆ, ಇವನೇ ಹುಡುಗ. ನಿಮ್ಮ ಮದುವೆ ಆಗೋ ಹುಡುಗ ಇವನೇ. ಆಮ್ಯಾಗ ನಾನು ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟಿರಿ, ಇಬ್ರು ಕುಂತಾರಲ್ಲ ಯಾರು ಅಂತೇಳಿ. ಇವನೇ ನಿಮ್ಮ ಮದುವೆ ಆಗೋ ಹುಡುಗ. ಚೆನ್ನಾಗವನಲ್ಲ ನಿಮ್ಮ ಹುಡುಗ. ಅಯ್ಯೋ, ನಾನು ಅನ್ಕೊಂಡಿದ್ದೆ ನಿಜ ಇತ್ತು. ನಾನು ಯಾವ್ದು ಇಷ್ಟಪಡ್ತೀನಿ ಎಲ್ಲ ಇವಾಗ ಬರ್ತಿದ್ದೆ. ನಂಗಂತೂ ತುಂಬ ಖುಷಿ ಆಗ್ಬಿಡ್ತು. ಅವರೇ ನನ್ನ ಹುಡುಗ, ನಾನು ಅವ್ರನ್ನ ಅಂದ್ಕೊಂಡ್ಬಿಟ್ಟೆ. ನನಗೆ ಅವ್ರಿಗೆ ನೋಡಿದ್ರೆ ಸ್ಟೈಲಿಶಾಗಿ ಕಾಣ್ತಾರೆ. ನಂಗೆ ಸ್ಟೈಲಿಶ್ ಹುಡುಗ ಇಷ್ಟ ಇಲ್ಲ, ಯಾವತ್ತಿದ್ರು ಬಡ ಹುಡುಗನೇ ಇಷ್ಟ. ಅದಕ್ಕೇ ಅವರು ಟವಲ್ ಹಾಕೊಂಡಿರೋದು ನೋಡಿದ್ರೆ ಕೆಲಸ ಮಾಡ್ತಾರೆ ಅನ್ನೋ ಥರ ಆಗುತ್ತೆ. ಏನಕ್ಕಂದರೆ ಆಲ್ಮೋಸ್ಟು ಟವಲ್ ಹಾಕೊಳ್ಳೋರೆಲ್ಲ ರೈತರೆ, ಕಷ್ಟಪಟ್ಟು ದುಡಿತಾರೆ, ಜೀವನ ಅಂತ ಕಲ್ತ್ಕೊಂತಾರೆ, ಹೆಂಡತಿ ಮಕ್ಳನ್ನ ಸಾಕ್ತಾರೆ. ಅದಕ್ಕೆ ಅದನ್ನು ನೋಡ್ತಾ ಇದ್ದೆ. ನೋಡಿದ್ರ ಸೌಕರ್ಯ, ನಮ್ಮ ಹುಡುಗಿನ ಕಾಲೆ ತಗ್ಗಿಸಾಗ್ಬಿಡ್ತು. ಗೌಡ್ರೆ ನೋಡ್ರಿ ನೋಡ್ರಿ, ಹುಡುಗಿನ ನೋಡಕ್ ಬಂದಿರಾ? ನಮ್ಮ ಹುಡುಗಿನ ನಾಚ್ಕ ನೆಲಿತಾ ಐತೆ. ಅವ್ರ ಹುಡುಗನ್ ನೋಡಿ ನೋಡಿ ನೋಡಿ. ಹೌದು ಕಣೆ ಶಾಂತಿಯಮ್ಮ, ನಿನ್ಗೂ ಹುಡ್ಗನ ಕಡೆಯವ್ರು ಬಂದಾಗ ನೀನು ಹೆಂಗ್ ನಕ್ಕಂತ ಇರ್ತೀಯ ನಾನು ನೋಡ್ಬೇಕು. ನಾನು ಕಾಯ್ತಾವನಿ ಮಗಳೇ. ಆದಷ್ಟು ಬೇಗ ನಿನ್ಗೂ ಒಳ್ಳೆ ಕಡೆ ಸೇರಿಸ್ಬಿಟ್ರೆ ನಂಗಿನೇನು ಇಲ್ಲ. ನೀನು ಮುಂದಿನ ತಿಂಗಳು ಬೆಂಗಳೂರಿಗೆ ಹೋಗ್ಬೇಕಂತಿ, ಬೇಗ ಹೋಗಿ ಓದ್ ಮುಗಿಸಿ ಬಂದ್ಬಿಡು. ಒಳ್ಳೆ ಹುಡ್ಗನ್ ನೋಡಿ ಮದುವೆ ಮಾಡ್ಬಿಡ್ತೀವಿ. ನಮ್ಮ ಅವಂಗಂತೂ ನಂದ ಚಿಂತೆ. ಇಲ್ಲಿದ್ರೆ ಅವ್ರು ಕೊರ್ಗಿ ಅದನ್ನೇ ಕೊರಗ್ತಿರ್ತಾರೆ. ಮಾತಾಡಿದ್ರು ನಗ್ನಗ್ತಾ, ಆದ್ರೆ ಒಳಗಡೆ ಎಷ್ಟು ಕೊರಗ್ತಾರೆ ನನಗೆ ಗೊತ್ತಿದೆ. ನಾನು ಫಸ್ಟ್ ಇಲ್ಲಿಂದ ಹೋಗ್ಬಿಡ್ತೀನಿ. ಏನಾರು ಹೇಳಿ ನನಗೆ ಬೇಜಾರಾಗ್ತಿದೆ. ಪಾಪ ನಮ್ಮ ಮಾವ ನಾನಂದ್ರೆ ಜೀವನ ಇಟ್ಕೊಂಡೈತಿ. ನನ್ನ ಸೊಸೆಗೆ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇದೇ ಜೀವ ಇಟ್ಕೊಂಡೈತಿ. ಏನು ಮಾಡೋದು? ಏನಾದರೂ ಮಾಡಿ ಸುಮ್ಮನೆ ಹೋಗ್ಬಿಡೋದೇ ಒಳ್ಳೇದೈತಿ. ಒಂದು ನಿಮಿಷ ಫೋನ್ ಬರ್ತೈತೆ, ನಾನು ಮನೆ ಹತ್ರ ಹೋಗ್ಬರ್ತೀನಿ. ನೇಹಕ್ಕೈನ ಫೋನ್ ಮಚ್ಚಿರಂಗಾಳ. ಮೊಬೈಲು ಸೈಲೆಂಟ್ ಆಗಿಟ್ಟಿದೆ, ಅದಕ್ಕೆ ನೇಹಕ್ಕನ ಜೊತೆಗ ಮಾತಾಡಿ ಅದೇನೋ ಮಗುದೇನೋ ಕೇಳ್ಬೇಕೇನೋ ಅವಳು. ನಾನು ಹಿಂಗೋಗಿ ಹಿಂಗೆ ಬರ್ತೀನಿ ಮಾವ. ನೇಹಕ್ಕ ಬಂದೆ. ಬೇಗ ಬರ್ತೀನಿರು. ಹುಡುಗರು ಅಳ್ತಾವೆ, ನಾ ಬಂದೆ ಇರು. ಅಮ್ಮ ಬಂದಿಲ್ಲ ಇನ್ನ? ಬಂದೆ. ಇನ್ನೊಂದು 5 ನಿಮಿಷ ಬಂದೆ ಇರು. ಅಳ್ಬೇಡ ಇರು, ಬಂದೆ.
ಏನಮ್ಮಣ್ಣಿ ಒಂದು ಪದ ಬಿಟ್ಬಿಡು ನಮ್ಮ ಹುಡುಗನ ಆಚೆ ನೀರಾಗುವಂಗ. ಹ್ಞೂ ಈಗೇನು ಜಾನಪದ ಸಾಂಗ್ಗಳು ಭಾಳ ಅದಾವಲ್ಲ, ಯಾವ್ದಾರು ಬಿಡು. ಹಾಂ ಹೇಳು ಹೇಳು. ನನಗೆ ಆಡೋಕ್ಕೆಲ್ಲ ಬರಲ್ಲ, ನಾನು ಹಾಡು ಕಲ್ತಿಲ್ಲ, ನಂಗೆ ಹಾಡು ಬರಲ್ಲ. ನನಗೆ ಏನು ಹಾಡಂದರೆ ಕೇಳ್ತೀನಿ ಅಷ್ಟೇ, ನಂಗೆ ಹಾಡುಗಳು ಹೇಳಕ್ಕೆ ಬರಲ್ಲ. ಹಂಗಂದ್ರೆ ಹೆಂಗೆ ಅದಕ್ಕೆ ಹಾಡೋದು ಕಲಿಬೇಕು. ಮಲ್ನಾಡಡಿಕೆ ಮೈಸೂರು ವಿಳೆದೆಲೆ ಬೇರೆ ತಾರೆ ಕೆಂಪು, ಪೊರ ನೀನು ಪುರಿ ನಾನು ಕುಡಿದರೆ ತಂಪು, ನಲಿಕೆ ಕೆಂಪಗಲು ಸುಣ್ಣವು ಬೇಕು, ನಾನು ಕೆಂಪಗಲು ನೀನಿರಬೇಕು, ನಲಿಕೆ ಕೆಂಪಗಲು ಸುಣ್ಣವು ಬೇಕು, ನಾನು ಕೆಂಪಗಲು ನೀನಿರಬೇಕು, ನಿನ್ನ ಪ್ರೀತಿಯ ಹೊದಿಕೆಯು ಬೇಕು, ಮಲ್ನಾಡಡಿಕೆ ಮೈಸೂರು ವಿಳೆದೆಲೆ ಬೆರೆತರೆ ಕೆಂಪು. ಬಾಬಾ ಏನ್ಲ ಪುಟ್ಟ ಶಿವಪ್ಪ, ಏಟ್ ಚೆನ್ನಾಗಿ ಆಡೇಳ್ತಿ. ನಮಗೂ ಹಿಂಗೆ ಆಡಳಕ್ಕೆ ಬರಕ್ಕಿಲ್ಲ ನೋಡು. ಮಲ್ನಾಡಡಿಕೆ ಮೈಸೂರು ವಿಳ್ಳೆದೆಲೆ ಬೆರೆತರೆ ಕೆಂಪು, ಅಲ್ಲ ತಂಪು. ಅಲ್ಲ ಕಣ್ರಪ್ಪ, ಈಗಿನ ಕಾಲದವು ಅವೆಲ್ಲ ಹಾಡು ಹೇಳ್ತವೇನ? ಹಳೆ ಕಾಲದವ ಯಾವ ಆಡೋಕ್ಕಿಲ್ಲ, ಈಗಿನ ಕಾಲದವ ಹೇಳ್ತವ. ಅದ್ಯಾವ್ದ್ಯಾವ್ದು ಬರ್ತಾವಲ್ಲ, ಅದೇನೋ ಬರ್ತಾವಪ್ಪ, ಕುಣಿಯವು ಬಿಚ್ಚು ಬಿಚ್ಚು ಕುಣಿಯವು ಅಂತೇವು ಮೂವಿಗಳು ನೋಡ್ತಾವ, ಅಂತೇವು ಕುಣಿತಾವ. ಅದನ್ನ ಬಿಟ್ಟು ಇಂಥವೆಲ್ಲ ಆಡು ಅಂದರೆ ಯಾರು ಆಡ್ತಾವ? ಯಾರು ಆಡೋಕ್ಕಿಲ್ಲ, ಸುಮ್ಕಿರೋ. ಅಮ್ಮ ನನಗೆ ಆಡಕ್ಕೆ ಬರುತ್ತಾ? ನಾನು ಆಡ್ತೀನಿ ರೀ ಅದನ್ನ. ಮಲ್ನಾಡಡಿಕೆ ಮೈಸೂರು ವಿಳ್ಳೆದೆಲೆ ಬೆರೆತರೆ ತಂಪು, ಪೊರ ನೀನು ಪೊರಿ ನಾನು ಕುಡಿದರೆ ಕೆಂಪು, ನಾಲಿಗೆ ಕೆಂಪಗಲು ಸುಣ್ಣವು ಬೇಕು, ನಾನು ಕೆಂಪಗಲು ನೀನಿರಬೇಕು, ನಾಲಿಗೆ ಕೆಂಪಗಲು ಸುಣ್ಣವು ಬೇಕು, ನಾನು ಕೆಂಪಗಲು ನೀನಿರಬೇಕು, ನಿನ್ನ ಹೊದಿಕೆಯ ಪ್ರೀತಿಯು ಬೇಕು. ಏನಪ್ಪ ಜೈ ಅಂತ ಇವರು ಜವ್ರನ್ ಮಗ, ನಮ್ಮ ಹುಡುಗಿ ಇಷ್ಟ ಆಯ್ತಪ್ಪ. ನಿನ್ಗೋಸ್ಕರ ಏಟ್ ಚೆನ್ನಾಗಿ ಹಾಡು ಹೇಳ್ತೈತಿ, ಇಷ್ಟ ಆಯ್ತಪ್ಪ ನಮ್ಮ ಹುಡುಗಿ. ನಿಮ್ಮ ಅಪ್ಪ ಇತ್ತಾಗ ತಿರ್ಕೊಂಬಿಟ್ಟು ನಿನ್ನ ಒಪ್ಪಿಗೆ ಕೇಳಕ್ಕೆ ಹೇಳ್ಬಿಡಪ್ಪ, ಇಷ್ಟ ಆಯ್ತಾ ಇಲ್ವಾ ಅಂತೇಳಿ. ಅಯ್ಯೋ ನಮ್ಮ ಹುಡ್ಗಂಗೆ ಇಷ್ಟ ಆಗ್ದಂಗೆ ಹಿಂಗೆ ಕುಂತಾನೇನ? ಇಷ್ಟ ಆಗಿರೋದಕ್ಕೆ ಹುಡುಗಿನ ನೋಡ್ಕೊಂಡು ನಿಂತಾನಂದ್ರ ಹುಡುಗಿ ಮ್ಯಾಗೆ ಪ್ಯಾರ್ ಬಂದ್ಬಿಟ್ಟೈತಿ, ಲವ್ ಲವ್ ಲವ್ಗೆ ಆಗ್ಬಿಟ್ಟೈತಿ ಅವನ್ಗೆ. ನೋಡಿ ಸಾವ್ಕಾರ್ರೆ, ನೀವು ಕುಂತೀರಿ. ಇವನು ರೆಡ್ಡಿ ಇರ್ಬೇಕಿತ್ತು, ಯಾಕೋ ಕೆಲಸ ಅಂದ್ಬಿಟ್ಟು ಹೋಗ್ಬಿಟ್ಟವನ. ಆದ್ರೂ ಒಂದು ಮಾತು ಹೇಳ್ತೀನಿ, ಹೆಣ್ಮಗ ನಮ್ಗೆ ಇಷ್ಟ ಆಯಿತು. ನಾವು ರಾಹುಕಾಲ ಬರೋದ್ರೊಳಗೆ ಒಟ್ಟಿ ಹಾಕೋಬೇಕು. ಹುಡುಗಿ ಮಾತ್ರ ಭಾಳ ಚೆನ್ನಾಗವಳೆ, ಒಳ್ಳೆ ಹುಡುಗಿ, ಒಳ್ಳೆ ಮಂತನ, ನಮಗೂ ಇಷ್ಟ ಆಯಿತು. ಕೊಡೋದು ತಗೊಳ್ಳೋದೆಲ್ಲ ನಾಳೆ ಮಾತಾಡ್ಕೊಂಬಿಡುಮೆ. ಇಲ್ಲಮ್ಮ, ಮದುವೆ ನೀವು ಮಾಡ್ಕೊಡ್ಬೇಕು. ಗಂಡು ಮನೆ ಕಡೆಯವರು, ನಾವು ಹೆಣ್ಣು ಮನೆ ಕಡೆಯವ್ರು ನಾವು ಮಾಡ್ಕೊಡೋಕ್ಕಿಲ್ಲ ಮದುವೆ ಮಾತ್ರ. ಗಂಡು ಮನೆ ಕಡೆಯವ್ರು ನೀವೇ ಮಾಡಿಕೊಡ್ಬೇಕು. ಮತ್ತು ಹುಡ್ಗಂಗ ಅಂದ್ಬಿಟ್ಟು ಒಂದೇಳೆ ಒಂದು ತೊಲ ಬಂಗಾರ ಮಾಡಿಸ್ತೀವಮ್ಮ, ಮತ್ತು ಕೈಯಾಕ ಒಂದು ಉಂಗುರ ಮಾಡಿಸ್ತೀವಿ. ರೆಡ್ಡಿ ಇದಿಷ್ಟು ಹೇಳು ಅಂದಾನ ಹೇಳಿ ನಮ್ಮ ಒಂದು ತೊಲ ಚೈನು, ಒಂದು ತೊಲ ಉಂಗುರ ಮಾಡಿಸ್ತೀವಮ್ಮ. ಅಯ್ಯೋ ಅಣ್ಣ, ನಮ್ಗೆ ಎಲ್ಲ ಕೊಟ್ಟಾರ, ನಮ್ಗೆ ಏನು ಇಲ್ಲ ಅನ್ನೋಂಗಿಲ್ಲ ಸಾವ್ಕಾರ. ನಾವು ಊರಾಕ ಚೆನ್ನಾಗಿ ಇವೀಗ ಮೊದಲು ತಿನ್ನಕ್ಕೆ ಇಟ್ಟಿದ್ದಿಲ್ಲ ನಮ್ಗೆ. ಇವಾಗ ನಾವು ಅದು ಜಿಂದಲವರು ಹೊಲ ತಕಂದ್ರಲ್ಲ, ಅದು ಇದು ಮಾಡಕ್ಕೆ ಅವರು ನೀರಿಂದೇನೋ ಟ್ಯಾಂಕ್ ಮಾಡ್ಕೊಳಕ್ಕೆ ನೀರಿಂದು ಇದು ಮಾಡ್ಕೊಂಡ್ರೆ ಡ್ಯಾಮ್ನ, ಅವಾಗ ನಮ್ದೆಲ್ಲ ಹೊಲ ತಕ್ಕಂದು ಕೊಟ್ಟಾರ ರೊಕ್ಕಗಳನ್ನ. ಮೋಸ ಏನು ಮಾಡಿಲ್ಲ, ಲಕ್ಷ ರೂಪಾಯಿ ಕೊಟ್ಟಾರ. ಎಲ್ಲನೂ ನಮ್ಮ ಮಕ್ಕಳೇ ಅಂದ್ಬಿಟ್ಟು ಇರೋನೊಬ್ಬ ಮಗಳು ಅದು ಬಿಟ್ಟರೆ ನಮ್ಗೆ ಇನ್ನೇನು ಇಲ್ಲ. ಇರೋನೊಬ್ಬಾತ ಅವನ್ನ ಚೆನ್ನಾಗಿ ನೋಡ್ಕೊಬೇಕು, ಮಾಡಬೇಕು, ಅವ್ನ ಒಳ್ಳೆ ಕಡೆ ಒಳ್ಳೆ ಕಡೆಯಿಂದ ಹುಡುಗಿ ತಂದು ನಮ್ಮ ಮನ್ಯಾಗ ಸೇರಿಸ್ಕೊಬೇಕು ಅನ್ನೋದ ಇತ್ತು. ನಿಮ್ಮ ಮನೆ ಹುಡುಗಿ ನಮ್ಗೆ ಒಪ್ಪಿಗೆ ಆಗೈತಿ. ನನ್ನ ಮಗ ಅಂತೂ ಮಾತಾ ಒಳ್ತಿಲ್ಲ ಅವ್ನ ಬಾಯಾಕ. ಅವನು ಎಷ್ಟು ಹುಡುಗಿ ನೋಡಿದ್ರು ನಂಗೆ ಒಲ್ಲಿ ಅಂತಿದ್ದ. ಆದರೆ ಈ ಹುಡುಗಿನ ಒಪ್ಕೊಂಡ್ರಂಗೆ ಅವನ ಒಪ್ಪಿಗೆ ಮ್ಯಾಗ ಮದುವೆ ಮಾಡ್ಕೊಳ್ತೀವಿ, ನಾವು ಮದುವೆ ಮಾಡ್ಕೊತೀವಿ. ನೀವೇನೈತಿ ಒಂಥಲ ಚೈನು ಒಂಥಲ ಉಂಗುರ ಮಾಡಿಸ್ಕೊಟ್ಬಿಟ್ರಿ, ಇದು ವಾಲ್ಗುದವ್ರಿಗೆ ಎಲ್ಲ ನಾವು ಇದು ಮಾಡ್ಕೊಂಡು ಕುಂಟಕ್ಕೆ ಇದಕ್ಕೆ ಪ್ರತಿಯೊಂದಕ್ಕೂ ನಮ್ದು ರೊಕ್ಕ ಖರ್ಚಾಯ್ತವ. ಆದ್ರೂ ಮದುವೆ ನಮ್ಮದೇ ಮಾಡ್ಕೊಬೇಕಲ್ಲ, ನಮ್ಮ ಕಡೆ ಎಲ್ಲ ಗಂಡನ ಕಡೆಯವರೇ ಮದುವೆ ಮಾಡ್ಕೊಬೇಕು. ಅದಕ್ಕೆ ನಾವು ಮಾಡ್ಕೊತೀವಿ ರೀ. ಹೆಂಗೋ ಸಾವ್ಕಾರ್ರೆ, ಊರಾಗ ನಮ್ಮ ಮನೆಯವ್ನು ಬೇರೆ ಇದ್ದಿಲ್ಲ, ಬರ್ರಿ ಅಂತ ನಮ್ಮ ಮನೆಯವ್ನು ಹೇಳಿದ್ಕ ಬಂದು ಮಾತುಕತೆ ನೀವೇ ಮಾತಾಡ್ತಿದ್ರಿ. ನಂಗಂತೂ ಅದಾ ಖುಷಿ ಆಯಿತು ಸಾವ್ಕಾರ್ರೆ. ನನ್ನ ಮಗಳು ಮದುವೆ ಎಲ್ಲಿ ನಿಂತೋಗ್ಬಿಡುತ್ತೋ, ನನ್ನ ಮಕ್ಕಳು ನನ್ನ ಜೀವನ ಅಂತ ಸಾಕ್ತಾವನಿ. ಇಬ್ರು ಹೆಣ್ಣು ಹುಡುಗ್ರು ನೀ ಅವನೇನೋ ಉಂತಕ್ಕೆ ಅವನ ಬರೋಲ್ಲ ನಮ್ಮ ಭಾಳ, ಆದರೆ ಇವರೇ ನನ್ನ ಮಕ್ಕಳು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಕಂದು ಹೋಯ್ತಾವನಿ. ಹೆಂಗೋ ನೀವು ಬಂದು ಒಳ್ಳೇದಾಯ್ತು ಸಾವ್ಕಾರ್ರೆ. ಅಲ್ಲ ಕಣಮಣಿ, ನಮ್ಮ ಮನೆ ಹೆಣ್ಮಗಳು ಶಾಂತಿ ಅಮ್ಮ ನಿಮ್ಮ ಮನೆ ಕೂಸು ಅಂದ್ಮ್ಯಾಗ ನಾನು ಬರ್ದಂಗೆ ಇರ್ತೀನವ. ನನ್ನ ಹೆಣ್ಮಗ ಅದು ವೈಕಂತು ಬನ್ನಿ ಮಾವ, ಚಿಕ್ಕ ಇದು ದೊಡ್ಡಪ್ಪ ಇಲ್ಲ ಹಟ್ಟಿ ಯಾಕ ಬರ್ರಿ ನೀವು ಇದ್ರೆ ಸ್ವಲ್ಪ ಧೈರ್ಯ ಅಂತಂತು. ಅದಕ್ಕೆ ನಾನು ಬಂದಿಕ್ಕನ ಸುಧಾ ಒಬ್ಬಾಕಿನೇ ಇದ್ಲು, ಹಟ್ಟಿಯಾಗ ಹುಷಾರವ ಓಡಾಡೋದು, ಯಾರು ಬಂದರೆ ಸೇರಿಸ್ಬೇಡ, ಯಾರು ಕೊಟ್ಟರು ತಿನ್ಬೇಡ ಅಂತೇಳಿ ಬಂದೀನಿ. ಸರಿ ಕಣ್ರಿ ಅಂತ ಅಂದಾಳ. ಅದೇ ಒಂದು ಬೇಜಾರು ಅಷ್ಟೇ. ನಮ್ಮ ಹೆಣ್ಮಗಿಗೂ ಒಂದು ಆಗ್ಬಿಟ್ರೆ ನಂಗೆ ಇನ್ನೇನು ಇಲ್ಲ.
ಸರಿ ಸಾವುಕಾರ ಹುಡುಗಿ ನಮ್ಗೆ ಒಪ್ಪಿಗೆ ಐತೆ ಪಟ ಪಟ ಮದುವೆ ಮಾಡ್ಕೊಂಬಿಡ್ತೀವಿ ನಮ್ಮ ಹುಡುಗಿ ಒಪ್ಪಿಗೆ ಇದ್ಮ್ಯಾಗ ಬೇಗ ಬೇಗನೆ ಮಾಡ್ಕೊಂಬಿಡ್ಬೇಕು ತಡ ಮಾಡ್ದಂಗೆ ಮುಂದೆ ಕೊಡ್ತಾನೆ ಇರುತ್ತಾ ನನ್ನ ಮಗಂಗುವ ಇವಾಗ ಆಲೆ ಎಷ್ಟು 26 27 ನಡೆಯಕತ್ತಾವ ಸುಮ್ಕ ಆದಷ್ಟು ಬೇಗ ಮದುವೆ ಮಾಡ್ಬಿಟ್ಟು ಚಂದ ಈಗಿನ ಕಾಲದಾಗ ವಯಸ್ಸಾದ್ಮೇಲೆ ಮದುವೆ ಮಾಡ್ಕೊಳ್ಳೋದು ಏನು ಚೆನ್ನಾಗಿರುತ್ತಾ ಎಲ್ಲ ಚೆನ್ನಾಗಿದ್ದೀವಿ ಈಗ ಚೈನು ಪೈನೆಲ್ಲ ಮಾಡಿಸ್ಕೊಂಡು ನನ್ನ ಮಗಂಗು ಮಾಡಿಸಿ ಚೆನ್ನಾಗಿರ್ತೀವಿ ನಮ್ಮ ಇರೋರು ಒಬ್ಳು ಮಗಳು ಅವಳು ಬಂದಾಗ ಕರೆದು ಮಾಡ್ಬಿಟ್ರೆ ಸಾಕು ನಾವು ಸೊಸೆ ಇನ್ನೇನು ಕೇಳ್ಕೊಳಕ್ಕಿಲ್ಲ ಒಟ್ನಾಗ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಹಂಗೂ ಹಿಂಗೂ ಹುಡುಗನ ಕಡೆಯವ್ರು ಬಂದರು ಒಪ್ ಮಾತು ಆಗೈತಿ. ನಾಳೆ ದಿನ ಇನ್ನೊಂದು ದಿನ ಎಂಗೇಜ್ಮೆಂಟ್ ಇಟ್ಕೊಂಡು ಮದುವೆ ಮಾಡ್ಬಿಡ್ತೀವಿ ಆದಷ್ಟು ಬೇಗ. ಒಂದೊಂದು ಎರಡು ದಿನಕ್ಕೆ ಮಾಡ್ಬಿಡ್ತೀವಿ. ಸಾರಿ ವೀಕ್ಷಕರೇ, ಏನಕ್ಕಂದ್ರೆ ನಮ್ಮ ಮಾವರು ಚಿಕ್ಕ ಮಾವ ಬಂದಿದ್ರು. ಅವ್ರು ಯಾಕೋ ತಲೆ ಸುತ್ತ ಬಿದ್ದೋಗಿದ್ರು. ಅವ್ರನ್ನ ಹೊಸ್ಪೇಟೆಗೆ ಕರ್ಕೊಂಡೋಗಿದ್ವಿ. ನಮ್ಮ ಮನೆಯಾಗ ಇದ್ರು, ಯಾಕೋ ಎದಳ್ತಾನೆ ಇದ್ದಿಲ್ಲ. ಅವ್ರನ್ನ ಹೊಸ್ಪೇಟೆಗೆ ಕರ್ಕೊಂಡೋಗಿದ್ವಿ. ಅದಕ್ಕೆ ಅವ್ರನ್ನ ಕರ್ಕೊಂಡೋಗಿ ತೋರಿಸಿ ಬರೋಷ್ಟಲ್ಲಿ ಆಗ್ಬಿಡ್ತು. ಅದಕ್ಕೆ ಬಂದು ವಿಡಿಯೋ ಮಾಡಿಬಿಡ್ತಾವ್ರಿ, ಯಾರು ಬೇಜಾರಾಗಬೇಡ್ರಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.